ಭಾವನೆಗಳು. ನಮ್ಮಲ್ಲಿ ಅನೇಕ ರೀತಿಯಾದ ಭಾವನೆಗಳು ಇವೆ. ಆದರೆ ಎರಡು ರೀತಿಯಾದ ಭಾವನೆಗಳನ್ನು ಮಾತ್ರ ತೆಗೆದುಹಾಕಿದರೆ ಮನುಷ್ಯ ಮುಕ್ತನಾಗ್ತಾನೆ. ಯಾಕೆ ಅಂತಂದರೆ ಅವು ನಮ್ಮಲ್ಲಿ ಬಹಳ ಹೆಚ್ಚಿನ ಪಾತ್ರವನ್ನು ವಹಿಸುತ್ತೆ. ಕೆಲವರಲ್ಲಿ ಒಂದು ಭಾವನೆ ಮತ್ತು ಕೆಲವರಲ್ಲಿ ಇನ್ನೊಂದು ರೀತಿಯಾದ ಭಾವನೆಗಳು ಇರಬಹುದು. ಆದರೆ ಈ ಎರಡು ಭಾವನೆಗಳು ಮಾತ್ರ ಎಲ್ಲರಲ್ಲಿಯೂ ಇರುತ್ತದೆ. ಅದು ನಾನು ಮತ್ತು ನನ್ನದು. ಮಹಾಭಾರತದಲ್ಲಿ ಬರುವ ಪಾಂಡವರು ಹಾಗೂ ಕೌರವರು ಇಬ್ಬರಲ್ಲಿಯೂ ಆ ಅಹಂ ಎನ್ನುವುದು ಇದ್ದುದರಿಂದ ಇಬ್ಬರಿಗೂ ತಾಪ ಶುರುವಾಯಿತು. ಒಬ್ಬ ವ್ಯಕ್ತಿ ತನ್ನ ಅಧಿಕಾರದ ಕುರ್ಚಿಯಲ್ಲಿ ಕುಳಿತಿರುವಾಗ ಅವನ ಬಳಿಗೆ ಬಂದು ಎದ್ದೇಳು ಅಂತಂದರೆ ನಮಗೆ ಬಹಳ ದುಃಖವಾಗುತ್ತೆ. ಯಾಕೆ ಅಂತಂದರೆ ಅಲ್ಲಿ ನಾನು ಅನ್ನೋದಕ್ಕೆ ಪೆಟ್ಟು ಬಿದ್ದಂತಾಯಿತು. ಕಾರಣ ಕುರ್ಚಿ, ಅದರ ಮೇಲೆ ಕುಳಿತವನು ಚೇರ್ಮ್ಯಾನ್. ಯಾರಾದರೂ ಕುರ್ಚಿ ಬಿಡು ಅಂತಂದರೆ ಆಗ ಮ್ಯಾನ್ ಆಗುತ್ತದೆ. ಅದಕ್ಕಾಗಿ ಅದನ್ನು ಉಳಿಸಿಕೊಳ್ಳಲು ಹೋರಾಟವನ್ನು ಮಾಡುವನು. ಅದರಲ್ಲಿರುವ ಚೇರ್ ಹೋದರೆ ಬರೀ ಮ್ಯಾನ್ ಆಗುತ್ತದೆ. ಇಲ್ಲಿ ನಾನು ಅಹಂ ಅಂತ ಮಮ ಅಂತಂದರೆ ನನ್ನದು, ಇವುಗಳು ಎಷ್ಟು ಬೇಕೋ ಅಷ್ಟು ಇರಬೇಕು. ಅದೇನಾದರೂ ಹೆಚ್ಚಾದರೆ ಕಷ್ಟ. ಹೇಗೆ ಅಂತಂದರೆ ದುರ್ಯೋಧನನ 11 ಅಕ್ಷೋಹಿಣಿ ಸೈನ್ಯ ಪೂರ್ತಿಯಾಗಿ ನಾಶವಾಯಿತು. ಕೆಲವು ಸಲ ಸುಲಭವಾಗಿ ಪರಿಹರಿಸಿಕೊಳ್ಳಬೇಕಾದದ್ದನ್ನು ದೊಡ್ಡದಾಗಿ ಮಾಡಿ ಅದರೊಳಗೆ ಸಿಲುಕಿ ಕಷ್ಟಗಳನ್ನು ತಂದುಕೊಂಡು ದುಃಖಿಸುತ್ತೇವೆ. ನಾವೇ ದೊಡ್ಡವರು ಎನ್ನುತ್ತೇವೆ. ಆ ಭಾವನೆ ಇರಬಾರದು. ಎದುರಿಗೆ ಇರುವವನು ನನಗಿಂತಲೂ ದೊಡ್ಡವನು ಎಂದರೆ ಆಯಿತು. ಪುಟ್ಟ ಮಗುವು ಸಹ ಗೌರವವನ್ನು ಬಯಸುತ್ತೆ. ಲೋಕವೇ ಹಾಗೆ. ಅದು ಹೆಚ್ಚಾಗದಂತೆ ಅದೇ ರೀತಿ ಕಡಿಮೆಯೂ ಆಗಬಾರದು, ಅಥವಾ ವ್ಯವಹಾರಕ್ಕೆ ತಕ್ಕಂತೆ ನೋಡಿಕೊಳ್ಳುವುದು. ಒಬ್ಬ ರಾಜನು ಮರಣ ಹೊಂದಿದ್ದರಿಂದ ಅವನ ಮಗನನ್ನು ರಾಜನನ್ನಾಗಿ ಮಾಡ್ತಾರೆ. ಆಗ ಅವನು ತನಗೆ ಎಲ್ಲರೂ ಗೌರವಗಳನ್ನು ಕೊಡಬೇಕು ಅಂತ ಹೇಳ್ತಾನೆ. ಅದಕ್ಕಾಗಿ ರಾಜನ ಪ್ರತಿಮೆಯನ್ನು ಮಾಡ್ತಾರೆ. ಅದಕ್ಕೆ ಎಲ್ಲರೂ ನಮಸ್ಕರಿಸಬೇಕು ಅಂತ ಹೇಳ್ತಾನೆ. ಆದರೆ ಒಬ್ಬ ವ್ಯಕ್ತಿ ಮಾತ್ರ ನೋಡಿದರೂ ನಮಸ್ಕರಿಸಲಿಲ್ಲ. ಆದ್ದರಿಂದ ಅವನನ್ನು ರಾಜನ ಬಳಿಗೆ ಕರೆದುಕೊಂಡು ಬರ್ತಾರೆ. ರಾಜ ಅವನನ್ನು ಕೇಳ್ತಾನೆ. ಆಗ ಅವನು ಹೌದು ಅಂತ ಹೇಳ್ತಾನೆ. ಕಾರಣವನ್ನು ಕೇಳಿದಾಗ, ನೀನು ರಾಜನಿಗೆ ಗೌರವ ಸಲ್ಲಿಸಬೇಕು ಅಂತ ಹೇಳಿದ್ಯಾ, ಆದರೆ ನಿನಗಲ್ಲ. ಅಲ್ಲಿರುವುದು ನಿನ್ನ ಮೂರ್ತಿಯ ಹೊರತು ನೀನಲ್ಲ ಅಂತ ಹೇಳಿ ಮುದುಕ ರಾಜನಿಗೆ ಎಲ್ಲವನ್ನು ವಿವರಿಸ್ತಾನೆ. ಅವನಿಗೆ ಆಗ ರಾಜನಿಗೆ ತನ್ನ ತಪ್ಪಿನ ಅರಿವು ಆಗುತ್ತೆ.